ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ದೇವರ ಅನುಗ್ರಹದಲ್ಲಿ ದೇವರು ಅದ್ಭುತವಾಗಿ ಸಹಾಯವನ್ನು ಮಾಡುತ್ತಾರೆ. ಪ್ರಾರ್ಥನೆಯಿಂದ ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಬಹಳ ಅನುಗ್ರಹ ಇರುವ ದೇವರ ವಾಕ್ಯವಾಗಿದೆ ಇಂದು ನಾವು ಆಲಿಸುವುದು. ಪ್ರೇಷಿತರ ಕಾರ್ಯಕಲಾಪಗಳು 28ನೇ ಅಧ್ಯಾಯ 3ರಿಂದ 6ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಪೌಲನು ಒಂದು ಒರೆ ಕಟ್ಟಿಗೆಯನ್ನು ಕೂಡಿಸಿ ತಂದು ಬೆಂಕಿಯ ಮೇಲೆ ಹಾಕುತ್ತಿದ್ದಾಗ ಬೆಂಕಿಯ ಶಾಖಕ್ಕೆ ವಿಷಸರ್ಪವೊಂದು ಹೊರಬಂದು ಅವನ ಕೈಗೆ ಸುತ್ತಿಕೊಂಡಿತ್ತು. ದ್ವೀಪದ ನಿವಾಸಿಗಳು ಪೌಲನ ಕೈಯಿಂದ ನೇತಾಡುತ್ತಿರುವ ಹಾವನ್ನು ಕಂಡು, ಇವನೊಬ್ಬ ಕೊಲೆಗಡುಕನೇ ಸರಿ, ಇವನು ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ವಿಧಿ ಇವನನ್ನು ಉಳಿಸಲಿಲ್ಲ ಎಂದು ತಮ್ಮಲ್ಲೇ ಮಾತನಾಡಿಕೊಂಡರು. ಆದರೆ ಪೌಲನು ಹಾವನ್ನು ಬೆಂಕಿಗೆ ಉದರಿಬಿಟ್ಟನು. ಅವನಿಗೆ ಯಾವ ಅಪಾಯವೂ ಆಗಲಿಲ್ಲ. ಆ ಜನರು, ಈಗ ಅವನ ಮೈ ಊದಿಕೊಳ್ಳುತ್ತದೆ, ಈಗಲೇ ಅವನು ಪಕ್ಕನೆ ಸತ್ತು ಬೀಳುತ್ತಾನೆ ಎಂದು ಕಾದಿದ್ದರು. ಎಷ್ಟು ಹೊತ್ತು ಕಾದರೂ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ. ಇದನ್ನು ಕಂಡ ಅವರು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿದರು, ಇವನೊಬ್ಬ ದೇವರು ಎಂದುಕೊಂಡರು. ಪ್ರಿಯರೇ, ಸಂತ ಪೌಲರು ಮಾಲ್ಟಕ್ಕೆ ತಲುಪಿದಾಗ ಉಂಟಾದ ಅನುಭವವಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಸಂತ ಪೌಲರಿಗೆ ಹೀಗೆ ಅನುಭವ ಎದುರಾದಾಗ ಜನರು ಅನೇಕ ಅಭಿಪ್ರಾಯಪಟ್ಟರು, ಕೊಲೆಗಡುಕ ಎಂದು ಸಹ ಹೇಳಿಬಿಟ್ಟರು. ಇಂದು ಹೀಗೆ ಏನಾದರೂ ಕಾಣುವಾಗ ಜನರು ಹೀಗೆ ಕತೆ ಕಟ್ಟುತ್ತಾರೆ, ಮನಸ್ಸಿನಲ್ಲಿ ಬರುವುದೆಲ್ಲ ಹೇಳುತ್ತಾರೆ, ನಮಗೆ ಬೇಸರವನ್ನು ಉಂಟು ಮಾಡುತ್ತಾರೆ. ಪ್ರಿಯರೇ, ಇಂದು ನಮ್ಮ ಬಗ್ಗೆ ಅನೇಕರು ಹೇಳುವುದನ್ನು ನೋಡಿ ನಾವು ಡೌನ್ ಆಗಬಾರದು. ನಾಳೆ ಅವರ ಮನಸ್ಸು ಬದಲಾಯಿಸಿ ಇವನು ಬ್ಲೆಸ್ಡ್, ಅನುಗ್ರಹ ಇರುವ ವ್ಯಕ್ತಿ ಎಂದು ಅವರ ಬಾಯಿಂದನೇ ದೇವರು ಹೇಳಿಸುತ್ತಾರೆ. ಹಲ್ಲೆಲೂಯಾ. ಕೊಲೆಗಡುಕ ಎಂದವರು ಮತ್ತೆ ಇವನು ದೇವರು ಎಂದು ಹೇಳಿದರು. ನಮ್ಮ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೂ ನಾವು ಏನು ಹೇಳುವುದು ಬೇಡ ಪ್ರಿಯರೇ. ನಾವು ಏನು ಹೇಳಬಾರದು. ನಾವು ಕಾಣುವುದಿಲ್ಲವಾದರೂ ನಮ್ಮನ್ನು ಕಾಣುವ ದೇವರಿದ್ದಾರೆ ಎಂದು ವಿಶ್ವಾಸಿಸಬೇಕು. ಆ ದೇವರು ಸಕಲವೂ ಸಹ ಕಾಣುತ್ತಿದ್ದಾರೆ. ಪ್ರಿಯರೇ, ಪ್ರಾರ್ಥಿಸುವ ದೇವರಲ್ಲಿ ಸಂಬಂಧ ಇರುವ ನನಗೂ ನಿನಗೂ ಏನು ಸಹ ಕೆಡುಕು ಉಂಟಾಗುವುದಿಲ್ಲ. ನಮ್ಮನ್ನು ಹಾಸ್ಯ ಮಾಡಿದವರು, ಅವಮಾನಪಡಿಸಿದವರು, ಕೀಳಾಗಿ ನೋಡಿದವರು ಎಲ್ಲರೂ ಮನಸ್ಸನ್ನು ದೇವರು ಬದಲಾಯಿಸುತ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಅದ್ಭುತವಾಗಿ ಸನ್ಮಾನಿಸುತ್ತಾರೆ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಒಂದು ದೋಷವು ನಮಗೆ ಉಂಟಾಗುವುದಿಲ್ಲ, ಒಂದು ಕೆಡುಕು ನಮಗೆ ಸಂಭವಿಸುವುದಿಲ್ಲ, ಒಂದು ದುರಂತವು ನಮ್ಮನ್ನು ಮುಟ್ಟುವುದಿಲ್ಲ ಎಂದು ವಿಶ್ವಾಸಿಸಿ ಪೌಲರ ರೀತಿ ದೇವರಲ್ಲಿ ಆಶ್ರಯಿಸೋಣ. ಪ್ರಿಯರೇ, ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.